ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಫೈನಲ್ ಬಾಸ್ ರಾಕ್ ಅವರು ತನ್ನ ರಿಟರ್ನ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದಕ್ಕಿಂತ ಮುಂಚೆನೆ ನಮ್ಮ ಕೋಡಿ ರೋಡ್ಸ್ ಅವರು ಫೆಬ್ರವರಿ ತಿಂಗಳ ಪ್ರಾರಂಭದಲ್ಲೇ ರಾಕ್ ಅವರ ರಿಟರ್ನ್ ಟೀಸ್ ಮಾಡಿದ್ರು. ಲಿಟ್ರಲಿ ಅದನ್ನೆಲ್ಲದನ್ನು ಕೂಡ ನಾವು ಇಗ್ನೋರ್ ಮಾಡಿದ್ವಿ. ಅದೇನ್ ಟೀಸು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ರಾಕ್ ಅವರು ತನ್ನ ರಿಟರ್ನ್ ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ಗೆ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಅವರು ಆದಷ್ಟು ಬೇಗ ಹೊಸ ಮೂವಿಯ ಶೂಟಿಂಗ್ ಕೂಡ ಹೋಗ್ತಾ ಇದ್ದಾರೆ. ಈ ಒಂದು ಮೂವಿನ ಮಾರ್ಟಿನ್ ಅನ್ನೋ ಡೈರೆಕ್ಟ್ ಮಾಡ್ತಾ ಇದ್ರಂತೆ. ಅಂಡ್ ಈ ಒಂದು ಮೂವಿ 60s ಹಾಗೆ 70s ಅಲ್ಲಿ ಸೆಟ್ ಆಗಿದೆಯಂತೆ. ಅದು ಕೂಡ ಹವಾಯಿಯಲ್ಲಿ ಆ ಒಂದು ಟೈಮ್ ಅಲ್ಲಿ ಒಬ್ಬ ಕ್ರೈಮ್ ಬಾಸ್ ಇದ್ದಂತೆ. ಆ ಒಬ್ಬ ಕ್ರೈಮ್ ಬಾಸ್ ನ ಜೀವನ ಚರಿತ್ರೆ ಮೇಲೆ ನಮ್ಮ ರಾಕ್ ಅವರು ಒಂದು ಮೂವಿನ ತೆಗಿತಾ ಇದ್ದಾರೆ. ಅದಕ್ಕೆ ಮೇನ್ ಹೀರೋ ನಮ್ಮ ರಾಕ್ ಅವರೇ. ಅಂಡ್ ಈ ಒಂದು ಮೂವಿನ ಡಿಕ್ಯಾಪ್ರಿಯೋ ಹಾಗೆ ರಾಕ್ ಇನ್ನು ಕೆಲವೊಂದಷ್ಟು ಜನ ಸೇರಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ಒಂದು ಮೂವಿಯ ಶೂಟಿಂಗ್ಗೆ ನಮ್ಮ ರಾಕ್ ಅವರು ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಗೈಸ್ ಪ್ರಾಬಬ್ಲಿ ಇಷ್ಟು ಲೇಟ್ ಆಯ್ತು ಅನ್ಸುತ್ತೆ. ಸೊ ನಮ್ಮ ರಾಕ್ ಅವರು ಆಗ್ಲಿಂದನೂ ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿದ್ರು. ನಮ್ಮ ರಾಕ್ ಅವರು ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಎಡಿಷನ್ಗೆ ಬಂದು ಸಡನ್ ಆಗಿ NXT ಗೆ ಬಂದು ಅವರು ಹೇಳಿದ್ರು ರಾಕ್ ಕೊಡುವಂತಹ ರೋಡ್ ಟು ರಸಲ್ ಮೇನಿಯಾನ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ. ಅಂಡ್ ಆಗ ನಮಗಂತೂ ಗೊತ್ತಾಗ್ತಾ ಇಲ್ಲ, ಇನ್ನೇನ್ ಗುರು ರೋಡ್ ಟು ರಸಲ್ ಮೇನಿಯಾನೇ ಮುಗಿತಾ ಬಂತು, ನೀವು ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ಫ್ರೆಂಡ್ ಆದ್ರಿ, ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ಫ್ರೆಂಡ್ ಆದ್ರಿ, ಇನ್ನೇನು ಮಾಡ್ತೀರಾ ಗುರು ಅಂತ ಆಗ ಎಲ್ಲ ಪಾಸಿಬಿಲಿಟಿನೂ ಕೂಡ ಡಿಸ್ಕಸ್ ಮಾಡಿದ್ವಿ. ನಮ್ಮ ರಾಕ್ ಅವರು ಫೈನಲ್ ಬಾಸ್ ಆಗಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ, ಬದಲಿಗೆ ಕಾರ್ಪೊರೇಟ್ ಬಾಸ್ ಆಗಿ ನೋಡೋದಕ್ಕೆ ಸಿಕ್ಕಿದ್ರು ಅಂತ. ಆದ್ರೂ ಕೂಡ ಫೆಬ್ರವರಿ ಮುಗಿಯೋ ಅಂತಹ ಟೈಮಲ್ಲೂ ಕೂಡ ನಮ್ಮ ರಾಕ್ ಅವರು ಬರುವಂತಹ ಚಾನ್ಸಸ್ ಕಾಣಿಸ್ತಾ ಇರಲಿಲ್ಲ. ಸೊ ಇನ್ನೂ ಬಂದೇ ಇಲ್ವಲ್ಲ, ರಾಕ್ ಅವರು ಬರೋದಿಲ್ಲ ಅನ್ಕೊಂಡಿದ್ವಿ. ಬಟ್ ಈಗ ನಮ್ಮ ರಾಕ್ ಅವರು ತನ್ನ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ರಾಕ್ ಅವರು ತನ್ನ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ನಾಳೆ ಸ್ಮ್ಯಾಕ್ ಡೌನ್ಗೆ ರಿಟರ್ನ್ ನ ಅನೌನ್ಸ್ ಮಾಡಿದ ಕೂಡಲೇ WWE ಅವರು ಕೂಡ ಒಂದು ಪ್ರೆಸ್ ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಈ ಒಂದು ಪ್ರೆಸ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಅದ್ಭುತವಾದ ಶಾಕಿಂಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, when the final boss shows up at this time of year, the audience know absolutely anything is possible, everything is changed in an instant ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಪ್ರೆಸ್ ನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಅವರು ಹೇಳ್ತಾರೆ ಫೈನಲ್ ಬಾಸ್ ರಾಕ್ ಅವರು ಈ ಒಂದು ಟೈಮ್ ಅಲ್ಲಿ WWE ಗೆ ಶೋ ಅಪ್ ಆಗ್ತಾ ಇದ್ರೆ ಈ ಒಂದು ಟೈಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಅಂಡ್ ಎಲ್ಲವೂ ಕೂಡ ಚಿಟ್ಕೆ ಹೊಡೆಯೋ ರೀತಿ ಚೇಂಜ್ ಆಗ್ಬಹುದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಏನೋ ಒಂದು ದೊಡ್ಡದಾಗಿ ಪ್ಲಾನ್ ಆಗ್ತಾ ಇದೆ ಗಾಯ್ಸ್. ಅದು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲೇ ನೋಡೋಣ, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ. ಇದಕ್ಕಿಂತ ಮುಂಚೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರಾಕ್ ಅವರು ಏನೇನ್ ಮಾಡಬಹುದು ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಅದನ್ನು ಬಿಟ್ಟು ಏನಾದ್ರೂ ಡಿಫ್ರೆಂಟ್ ಆಗಿ ನಮ್ಮ ರಾಕ್ ಅವರು ಮಾಡಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರುತ್ತೆ ಈ ಬಾರಿಯ ರೋಡ್ ಟು ರಸಲ್ ಮೇನಿಯಾ. ಲಿಟ್ರಲಿ ಗಾಯ್ಸ್, ಈ ಬಾರಿಯ ರಸಲ್ ಮೇನಿಯಾನ ನಮ್ಮ ರಾಕ್ ಅವರು ಬಂದು ಕಾಪಾಡಿದ್ರು ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ ಅವರು ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಅವರು ಹೇಳ್ತಾ ಇದ್ರು, ಬಟ್ ನಾವೇ ಬರೋದಿಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ವಿ. ಯಾಕಂದ್ರೆ ಅದೇ ರೀತಿ ಅನ್ನಿಸ್ತಾ ಇತ್ತು, ಅಪ್ಡೇಟ್ ಗಳು ಕೂಡ ಅದೇ ರೀತಿ ಬರ್ತಾ ಇತ್ತು. ಒಂದ್ ಕಡೆ ಅಪ್ಡೇಟ್ ನ ನಂಬೋದು, ಒಂದ್ ಕಡೆ ರಾಕ್ ನ ನಂಬೋದು. ಲಿಟ್ರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ಇಲ್ಲಿ ಅಪ್ಡೇಟ್ ಗಳಿಂದಾನೇ ನಮ್ಮ ರಾಕ್ ಅವರ ರಿಟರ್ನ್ ಈ ಬಾರಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ ಅನ್ಕೋತೀನಿ. ಯಾಕಂದ್ರೆ ಮೊದಲು ನಮ್ಮ ಡೇವ್ ಮೆಲ್ಸನ್ ಅವರೇ ಕ್ರ್ಯಾಕ್ ಮಾಡಿದ್ದು ರಾಕ್ ಅವರು ರಸಲ್ ಮೇನಿಯಾದಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂತ. ಅಂಡ್ ರೀಸೆಂಟ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೆ, ನಮ್ಮ ಡೇವ್ ಮೆಲ್ಸನ್ ಅವರು ಈ ಒಂದು ಅಪ್ಡೇಟ್ ನ ಕೊಟ್ಟಾಗ ನಮ್ಮ ರಾಕ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತಂತೆ ಈ ಒಂದು ಅಪ್ಡೇಟ್ ಯಾವ ರೀತಿ ಲೀಕ್ ಆಯ್ತು ಅಂತ. ಅದಕ್ಕೇನೆ ನಮ್ಮ ರಾಕ್ ಅವರು ಮತ್ತೊಮ್ಮೆ ಆ ಒಂದು ಅಪ್ಡೇಟ್ ನ ಸುಳ್ಳು ಮಾಡೋದಕ್ಕೆ ಮತ್ತೊಮ್ಮೆ ಬರ್ಬೋದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳಿದ್ರು. ಅಂಡ್ ಈಗ ಅದೇ ರೀತಿ ನಮ್ಮ ರಾಕ್ ಅವರು ಬರ್ತಾ ಇದ್ದಾರೆ ಗಾಯ್ಸ್. ಲಿಟ್ರಲಿ ರೋಡ್ ಟು ರಸಲ್ ಮೇನಿಯಾನ ನಮ್ಮ ರಾಕ್ ಅವರು ಈ ಬಾರಿ ಕಾಪಾಡಿದ್ದಾರೆ. ಈ ಬಾರಿ ರಸಲ್ ಮೇನಿಯಾ ವರ್ಸ್ಟ್ ರಸಲ್ ಮೇನಿಯಾ ಆಗೋ ಅಂತಹ ತುದಿಯಲ್ಲಿ ಇತ್ತು. ಬಟ್ ಈಗ ನಮ್ಮ ರಾಕ್ ಅವರು ಅದನ್ನ ಕಾಪಾಡಿದ್ದಾರೆ. ಅಂಡ್ ಫೈನಲ್ ಆಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ಲಿಟ್ರಲಿ ನಮ್ಮ ಕೋಡಿ ರೋಡ್ಸ್ ಅವರು ಫೆಬ್ರವರಿ ತಿಂಗಳಲ್ಲೇ ನಮಗೆ ಹಿಂಟ್ ಕೊಟ್ಟಿದ್ರು ರಾಕ್ ಅವರ ರಿಟರ್ನ್ಗೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಫೆಬ್ರವರಿ ತಿಂಗಳಲ್ಲಿ ತನ್ನ ಶೆಡ್ಯೂಲ್ ನ ರಿವೀಲ್ ಮಾಡ್ತಾ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂದ್ರೆ ನಾನು ಯಾವ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದೀನಿ ಅಂತ ಆ ಒಂದು ವಿಡಿಯೋಗಳಲ್ಲಿ ತಿಳಿಸ್ತಾರೆ ಅಂತಾನೆ ಹೇಳ್ಬಹುದು. ಇಂತಿಂತನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಈ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ, ಈ ಜಾಗದಲ್ಲಿ ಸ್ಮ್ಯಾಕ್ ಡೌನ್ ನಡೀತಾ ಇದೆ ಅಂತ. ಅಂಡ್ ಅಲ್ಲಿ ಕರೆಕ್ಟ್ ಆಗಿ ಫೆಬ್ರವರಿ 21ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನ್ಯೂ ಓರ್ಲೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಲಾಸ್ ಆಂಜಲಸ್ ಅಲ್ಲಿ. ಅಲ್ಲಿನ ಶೆಡ್ಯೂಲ್ ನ ಅನೌನ್ಸ್ ಮಾಡಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಆಗಿ ತನ್ನ ಫುಟೇಜ್ ನ ಯೂಸ್ ಮಾಡ್ಕೊಂಡಿದ್ರು. ನೀವು ಇಲ್ಲಿ ನೋಡ್ತಾ ಇರಬಹುದು.
ಅಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಡೀತಾ ಇದೆಯಲ್ಲ, ಆ ಒಂದು ಸ್ಮ್ಯಾಕ್ ಡೌನ್ಗೆ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಶೆಡ್ಯೂಲ್ನ ಅನೌನ್ಸ್ ಮಾಡಬೇಕಾದ್ರೆ ರಾಕ್ ಅವರ ಫುಟೇಜ್ನು ಕೂಡ ಯೂಸ್ ಮಾಡ್ಕೊಂಡಿದ್ರು. ಲಿಟ್ರಲಿ ಮೊದಲೇ ಹಿಂಟ್ನ ಕೊಟ್ಟಿದ್ರು, ಬಟ್ ನಾವು ಯಾರು ಕೂಡ ಅದನ್ನ ಅಷ್ಟು ಗಮನಿಸಿರ್ಲಿಲ್ಲ. ಸೊ ಇದ್ರ ಪ್ರಕಾರ ಇನ್ನ ಒಂದು ಹಿಂಟ್ನ ನೋಡೋದಾದ್ರೆ ಪ್ರಾಬಬ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧನೇ ಹೋಗ್ಬೋದಾ, ಏನು ಕೂಡ ಗೊತ್ತಾಗ್ತಾ ಇಲ್ಲ ಗೈಸ್. ತಲೆಗೆ ಹುಳ ಬಿಟ್ಟಂಗೆ ಆಗ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ರೀಸೆಂಟ್ ಆಗಿ ತುಂಬಾ ಕೆಟ್ಟದಾಗಿ ಬೈದು ಬಿಟ್ಟಿದ್ದೀನಿ. ರಾಟ್ ಟು ರಸಲ್ ಮೇನಿಯಾ ಏನಾದರೂ ಸಕ್ಸಸ್ ಆದ್ರೆ ಅವ್ರನ್ನ ಇನ್ನೂ ಆದಷ್ಟು ಬೇಗ ಹೊಗಳುತ್ತೀನಿ. ಏನೇ ಆಗ್ಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ.